ಮಕರ ಸಂಕ್ರಾಂತಿ ಜನವರಿ 14ನೇ ದಿನಾಂಕದಂದು ಆಚರಿಸುವ ಉದ್ದೇಶ. ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಈ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಎಂದು ಕರೆಯುವುದು ಮತ್ತು ಆಚರಣೆ ಮಾಡುವುದು. ರೈತರು ಬೆಳೆದ ಬೆಳೆಗೆ ಮತ್ತು ದನಕರುಗಳಿಗೆ ಪೂಜೆ ಮಾಡಿ ತಮ್ಮ ಮನೆಯಲ್ಲಿ ಎಳ್ಳು, ಬೆಲ್ಲ, ಶೇಂಗಾ, ಕಬ್ಬು, ನಮ್ಮ ಶ್ವೇತ ಕುಂಬಳಕಾಯಿ ಪಾಯಸ, ಮರಗೆಣಸು ಬೇಯಿಸಿ ಅದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿದ್ಲು. ಹಸಿ ಅವರೆಕಾಳು ಇಸ್ಕಿ ಸಾಂಬಾರು ಮಾಡಿದ್ಲು. ಇವತ್ತಿನ ಊಟಕ್ಕೆ ಭಾಳ ರುಚಿಕರವಾಗಿ ಮಾಡಿದ್ಲು. ಸಂಕ್ರಾಂತಿ ಬಂತು, ಮನಸ್ಸಲ್ಲಿ ಮನಸ್ಸು